ನಮಸ್ಕಾರ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳು ಮಾತಾಡುತ್ತಿವೆ. ನೋಡಿ, ಧರ್ಮಸ್ಥಳದಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ ಆದಂತ ಹೆಣ್ಣು ಮಕ್ಕಳ ಅಸ್ಥಿ ಪಂಜರ ಮಾತಾಡ್ತಾ ಇದೆ. ಆದರೆ ಈ ಅಸ್ಥಿ ಪಂಜರಗಳಿಗೆ ಆದಂತ ಅನ್ಯಾಯವನ್ನ ಬಗೆಹರಿಸಬಲ್ಲು ಸರ್ಕಾರ ಮಾತಾಡ್ತಾ ಇಲ್ಲ. ಸರ್ಕಾರ ಯಾರು? ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೋಟಕ್ ಪಿಡಕ್ ಅಂತ ಇಲ್ಲ. ಇಷ್ಟು ದೊಡ್ಡ ಅನ್ಯಾಯ ಆಗಿದೆ, ಇಷ್ಟು ಕೊಲೆ ಆಗಿದೆ, ಇಷ್ಟು ಅತ್ಯಾಚಾರ ಆಗಿದೆ. ಕೆಲವು ದಿನಗಳ ಹಿಂದೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನಂತ 100 ಡಿ.ಕೆ. ಶಿವಕುಮಾರ್ ಶ್ರೀಮಂತರ ಹಿಂದೆ ಒಬ್ಬ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟ್, 100 ಡಿ.ಕೆ. ಶಿವಕುಮಾರ್ ನಿಮ್ಮ ಬೆನ್ನಿಗೆ, ದಣಿಗಳ ಬೆನ್ನಿಗೆ ನಿಂತಿದ್ದಾರೆ ಅಂತ ಸ್ವತಃ ಹೇಳ್ತಾರೆ. ಒಬ್ಬ ಡೆಪ್ಯೂಟಿ ಮುಖ್ಯಮಂತ್ರಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕಾನೂನು, ಈ ದೇಶದ ಸಂವಿಧಾನದ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ಒಬ್ಬ ಡೆಪ್ಯೂಟಿ ಸಿಎಂ 100 ಜನ ಡಿ.ಕೆ. ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ಅದು ನಮ್ಮ ಚಪ್ಪಲಿಯನ್ನು ತಗೊಂಡು ನಾವೇ ಹೊಡ್ಕೊಬೇಕು. ಯಾಕೆ ಅಂತಂದ್ರೆ ಇಂಥ ಕ್ರಿಮಿನಲ್ ತಲೆ ಇರುವಂತ ವ್ಯಕ್ತಿಗಳನ್ನ MLA ಮಿನಿಸ್ಟರ್ ಆಯ್ಕೆ ಮಾಡಿ ಡೆಪ್ಯೂಟಿ ಸಿಎಂ ಮಾಡಿದ್ಯಲ್ಲ ಈ ಮಣ್ಣು. ಹೆಣ್ಣು ಮಕ್ಕಳ ಮಾನ ಪ್ರಾಣ, ಕೊನೆಗೆ ಅವ್ರ ಕುಟುಂಬಗಳು ಕೂಡ ಆ ಹೆಣ್ಣು ಮಕ್ಕಳ ಶವಗಳಿಗೆ ಸಂಸ್ಕಾರ ಮಾಡಲಿಕ್ಕಾಗಿಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಸ್ಕಾರ ಮಾಡದೆ ಕೊನೆ ಆಗಿರುವಂತ ಹೆಣ್ಣು ಮಕ್ಕಳ ಶವ ಇರ್ಬೇಕಾದ್ರೆ ರಾಜ್ಯದ ಡೆಪ್ಯೂಟಿ ಸಿಎಂ ಧರ್ಮಸ್ಥಳದಲ್ಲಿ ನನ್ನಂತ 100 ಜನ ಡಿ.ಕೆ. ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ, ಯಾರ ಹಿಂದೆ? ದಣಿಗಳ ಬೆನ್ನ ಹಿಂದೆ ಇದ್ದಾರಂತೆ. ಇನ್ನ ಅವನ್ ದಣಿ ಈ ಬಾಳ್ದಿರ ಇನ್ನೇನ್ ಬಾಳ್ತಾನೆ? ಈ ಕಾಂಗ್ರೆಸ್ ಸರ್ಕಾರ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಬಡವರ ಪರ, ನ್ಯಾಯದ ಪರ, ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅಂತ 100 ಜನ ದಣಿಗಳ ಬೆನ್ನಿಗೆ ನ್ಯಾಯ ಇಲ್ಲಿ ಸಿಕ್ಕುತ್ತೆ. ದಣಿ ಕೈಲ ಓಟ್ ಹಾಕ್ಸ್ಕೋ. ಸಾಮಾನ್ಯ ಜನರು ಓಟ್ ಹಾಕ್ಬೇಕು, ದಲಿತರು ಓಟ್ ಹಾಕ್ಬೇಕು, ಒಕ್ಕಲಿಗರು ಓಟ್ ಹಾಕ್ಬೇಕು, ಲಿಂಗಾಯತರು ಓಟ್ ಹಾಕ್ಬೇಕು. ಹಾಕ್ಸ್ಕೋ ದಣಿ ಕೈಯಲ್ಲೇ. ನಿಮ್ಮಂತ ಶೋಕಿವಾಲಗಳನ್ನ ನಾನು ಅದಕ್ಕೆ ಹೇಳ್ತೀನಿ, 2028ಕ್ಕೆ ಇವತ್ತೇ ಭವಿಷ್ಯ ನುಡಿತಾ ಇದ್ದೀನಿ. ನಾನು ಪದೇ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಫರ್ಗೆಟ್ ಅಬೌಟ್ ಬಿಕಮಿಂಗ್ ಸಿಎಂ. ಮುಂದೆ 2028ಕ್ಕೆ ಖಂಡಿತ MLA ಆಗಿನೂ ಗೆಲ್ಲಲ್ಲ. ಇದು ನನ್ನ ಭವಿಷ್ಯ ಸುಳ್ಳಾಗಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲ ಪೊಲಿಟಿಕಲಿ. ಬಟ್ ಆದರೆ ಗೆದ್ದಿಲ್ದಿರಬಹುದು. 2019ರಲ್ಲಿ ಬೆಂಗಳೂರು ನಾರ್ತ್ಗೆ ಎಂಪಿಗೆ ನಿಂತ್ಕೊಂಡಿದ್ದೆ. 8,463 ವೋಟ್ ತಗೊಂಡಿದ್ದೀನಿ. ಆವತ್ತೇ ಗೊತ್ತಾಯ್ತು ನಾನೊಬ್ಬ ರಾಜಕಾರಣಿ ಅಂತ. ಗೆಲ್ದಿರಬಹುದು, ಆದರೆ ರಾಜಕೀಯದಲ್ಲಿ ಸಾಕಷ್ಟು ನಾನು ನೋಡಿದ್ದೀನಿ. ಒಬ್ಬ ಡಿ.ಕೆ. ಶಿವಕುಮಾರ್ ಡೆಪ್ಯೂಟಿ ಸಿಎಂ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟ್, ನನ್ನಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅಂತ 100 ಜನ ದಣಿಗಳ ಬೆನ್ನಿಗೆ ನಿಂತಿದ್ದಾರಂತೆ. ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳಿದ್ದು. ಎಲ್ರಿ ಸಿಗುತ್ತೆ ನ್ಯಾಯ? ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಡಿ.ಕೆ. ಶಿವಕುಮಾರ್ ಅಂತವ್ರಿಗೆ, ದಣಿಗಳಿಗೆ, ಅತ್ಯಾಚಾರಿಗಳಿಗೆ, ಕೊಲೆ ಮಾಡೋರ್ಗೆ, ಅದನ್ನ ಮುಚ್ಚಾಕೋರ್ಗೆ, ಲಂಚ ಇಸ್ಕೊಂಡು ಮಟ್ಟ ಹಾಕೋರ್ಗೆ, ಆ ಅನನ್ಯ ಭಟ್ ಬಗ್ಗೆ ನೆಟ್ಟಿಲ್ಲ ಇಲ್ಲಿ. ನೆಟ್ಟು ಸ್ವಲ್ಪ ಸ್ಲೋ ಇದೆ. ಅನನ್ಯ ಭಟ್ ಅವರ ತಾಯಿ ಪುನಃ ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮಗಳು ಡಾಕ್ಟರ್ ಓದ್ತಾ ಇದ್ಲು. ಧರ್ಮಸ್ಥಳಕ್ಕೆ ವಿಸಿಟ್ ಕೊಡ್ತಾಳೆ. ಮಂಗಮಾಯ
ಆ ಅನನ್ಯ ಭಟ್ ತಾಯಿ ವಿಚಾರ, ಶಿ ವಾಸ್ ವರ್ಕಿಂಗ್ ಫಾರ್ ಎ ಸಿಬಿಐ. ಒಬ್ಬ ಸಿಬಿಐ ಕೆಲಸ ಮಾಡ್ತಾ ಇದ್ದಂತ ಅನನ್ಯ ಭಟ್ ಕಾಣೆ ಆಗ್ತಾಳೆ. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ 22 ವರ್ಷಗಳ ಹಿಂದೆ ಪೊಲೀಸ್ ಹತ್ರ ಹೋದ್ರೆ ಬೂಟಲ್ಲಿ ಹೊಡೆದು ಆಚೆ ಹಾಕ್ತಾರೆ ಎಮ್ಮನ್ನ. ಮಗಳು ಕಳೆದೋಗಿರ್ತಾಳೆ. ಮಗಳು ಡಾಕ್ಟರ್ ಓದ್ತಾ ಇರ್ತಾಳೆ. ನೋಡಕ್ಕೆ ಸುಂದರವಾಗಿ, ನೋಡಕ್ಕೆ ಚೆನ್ನಾಗಿ, ತೆಳ್ಳಗೆ ಬೆಳ್ಳಗೆ ಇರ್ತಾಳೆ. ಈ ರಕ್ತ ಪಿಕಾಸುರ ಕಣ್ಣುಗಳು ಆಕೆ ಮೇಲೆ ಬೀಳ್ತದೆ. ಆಕೆ ಬಾಡಿನೂ ಸಿಕ್ಕಿಲ್ಲ. ಇವತ್ತು ನಿಮ್ಮ ಧ್ವನಿಯಿಂದ ಅನನ್ಯ ಭಟ್ ತಾಯಿ ಮಂಗಳೂರು ಎಸ್ಪಿನ ಭೇಟಿ ಮಾಡಿದರೆ, ನನ್ನ ಮಗಳ ಅಸ್ಥಿ ಪಂಜರ ಆದ್ರೂ ಹುಡುಕೊಡಿ, ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಆಕೆಯ ಮಣ್ಣನ್ನ ಮಾಡಬೇಕಾಗಿದೆ. ಮಂಗಳೂರು ಎಸ್ಪಿ ರಿಕ್ವಿಷನ್ ತಗೊಂಡಿದ್ದಾರೆ. ಕಾರಣ ಯಾಕೆ ಗೊತ್ತಾ? ಅಂದು ಪೊಲೀಸರಿಗೆ ಕೊಡಕ್ ಹೋದ್ರೆ ನೀನೇ ಮರ್ಡರ್ ಆಗ್ಬಿಡ್ತೀಯ. ಅನನ್ಯ ಭಟ್ ಅವರ ತಾಯಿಗೆ ಪೊಲೀಸರು ಹೇಳ್ರ ಮಾತು. ಎಂತ ಹಲ್ಕಟ್ಟು ಎಂಜಿಲ್ ಕಾಸ್ ತಿನ್ನೋ ಅಂತ ಪೊಲೀಸರು ಇದ್ದಾರೆ, ಲೆಕ್ಕ ಹಾಕೊಳ್ಳಿ. ಮಗಳನ್ನ ಕಳ್ಕೊಂಡು ಬೆಳ್ತಂಗಡಿ ಪೊಲೀಸರಿಗೆ 22 ವರ್ಷಗಳ ಹಿಂದೆ ಈ ಸಾವಿರಾರು ಹೆಣಗಳಲ್ಲಿ ಅನನ್ಯ ಭಟ್ ಅನ್ನೋ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಣು ಮಗಳು ಕೂಡ ಹೆಣವಾಗಿ ಮಣ್ಣಾಗಿದ್ದಾಳೆ. ಆ ಧರ್ಮಸ್ಥಳದಲ್ಲಿ ಹೆಣವಾಗಿ ಮಣ್ಣಾಗಿದ್ದಾಳೆ. ಆಕೆ ತಾಯಿ ಪೂನಾದಲ್ಲಿ ಸಿಬಿಐ ಕಚೇರಿನಲ್ಲಿ ಎಂಪ್ಲಾಯ್. ಒಬ್ಬ ಸಿಬಿಐ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅನನ್ಯ ಭಟ್ ತಾಯಿಗೆ ನ್ಯಾಯ ಕೊಡದ ಹಲ್ಕಟ್ಟ ಭ್ರಷ್ಟ ಪೊಲೀಸು, ಬೆಳ್ತಂಗಡಿ ಪೊಲೀಸನು ಮರ್ಡರ್ ಆಗ್ಬಿಡ್ತೀಯಾ ಅಂತ ಹೇಳ್ತಾನೆ. ಧಮಕಿ ಹಾಕ್ತಾರೆ ಅನನ್ಯ ಭಟ್ ತಾಯಿಗೆ. 22 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬರ್ತಾಳೆ ನ್ಯಾಯ ಕೇಳಕ್ಕೆ. ಅಲ್ಲಿ ತಲೆ ಹೊಡೆದಾಕ್ತಾರೆ ಎಮ್ಮನ್ಗೆ. 4 ತಿಂಗಳು ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ ಸೇರ್ಕೊಳ್ತಾರೆ. ಮಗಳು ಇಲ್ಲ, ನ್ಯಾಯನೂ ಇಲ್ಲ. ಇವತ್ತು ಅದೇ ಅನನ್ಯ ಭಟ್ ಅವರ ತಾಯಿ ನನ್ನ ಮಗಳ ಶವವನ್ನು ಹುಡುಕೊಡಿ. ನಾವು ಹಿಂದೂಗಳು ಹಿಂದೂ ಸಂಸ್ಕಾರ ಪ್ರಕಾರ ಆಕೆಯ ಕೊನೆಯ ರೈಟ್ಸ್ ಅನ್ನ ಮಾಡ್ತೀವಿ, ಸಂಪ್ರದಾಯವನ್ನ ಮುಂದುವರಿಸ್ತೀವಿ. ನನ್ನ ಮಗಳನ್ನ ಹುಡುಕೊಡಿ. ಅವಳ ಅಸ್ಥಿ ಪಂಜರವನ್ನ ಇದೇ ಧರ್ಮಸ್ಥಳದ ಕಾಡಲ್ಲಿ ಮುಚ್ಚಾಕಿರ್ಬೋದು, ಹುಡುಕೊಡಿ ಅಂತ ಮಂಗಳೂರು ಎಸ್ಪಿ ಅರುಣ್ಗೆ ನಿನ್ನೆ ರಿಕ್ವೆಷನ್ ಕೊಟ್ಟಿದ್ದಾರೆ. ಅಸ್ಥಿ ಪಂಜರಗಳು, ಆತ್ಮಗಳು ಮಾತಾಡುತ್ತಿದೆ. ಆದರೆ ನನ್ನ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮೌನವಾಗಿದೆ. ಸಿದ್ದರಾಮಯ್ಯ ಮೌನವಾಗಿದ್ದಾರೆ. ಡೆಪ್ಯೂಟಿ ಸಿಎಂ ದಣಿಗಳ ಬೆನ್ನಿಗೆ ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ದಣಿಗಳ ಬೆನ್ನಿಗೆ ನಿಂತಿದ್ದಾರೆ. ನನಗೆ ಹೇಳಕ್ಕೇನೋ ಭಯ ಇಲ್ಲ. ಅವರೇ ಮಾಡಿರೋ ಸ್ಟೇಟ್ಮೆಂಟ್. ಒಬ್ಬ ಡೆಪ್ಯೂಟಿ ಸಿಎಂ ಸಂವಿಧಾನವನ್ನ ಮರೆತು ದಣಿಗಳಿಂದ ದುಡ್ಡಿರೋರಿಂದ ನಿಂತ್ಕೊಂತಾರಂತೆ. ಎಲ್ರಿ ನ್ಯಾಯ ಸಿಗುತ್ತೆ? ಎಲ್ಲಿದೆಯೋ ಯಾ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಇಂಥವ್ರು ಸರ್ಕಾರ ನಡೆಸ್ತಾರೆ, ಇಂಥವ್ರಿಗೆ ನೀವು ಓಟ್ ಹಾಕಿದ್ದೀರಾ, ಇಂಥವ್ರು ನ್ಯಾಯ ಕೊಡ್ತಾರಾ? ಏನೋ ಇಲ್ಲ, ನ್ಯಾಯ ಇಲ್ಲ, ಬರೀ ಅನ್ಯಾಯ. ಒಬ್ಬ ಡಿ ಕೆ ಶಿವಕುಮಾರ್ ಅನನ್ಯ ಭಟ್ ಅವರ ತಾಯಿಯನ್ನ 22 ವರ್ಷಗಳ ಹಿಂದೆ ಒಬ್ಬ ಮೆಡಿಕಲ್ ಓದಿ ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಮಾಡಬೇಕಾದಂತ ಅನನ್ಯ ಭಟ್ ಅನ್ನ ಇದೇ ರಾಕ್ಷಸರು, ಇದೇ ದಣಿಗಳ ಗ್ಯಾಂಗು ಕಿಡ್ನಾಪ್ ಮಾಡಿ, ರೇಪ್ ಮಾಡಿ ಊತಾಕಿದ್ದಾರೆ. ಆ ಯಮ್ಮ ಸಿಬಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಪೂನಾದಲ್ಲಿ. ನ್ಯಾಯ ಕೇಳಕ್ಕೆ ಧರ್ಮಸ್ಥಳಕ್ಕೆ ಹೋದ್ರೆ ಮುಸುಕುದಾರಿಗಳು ಆ ಯಮ್ಮನ್ ತಲೆನ ಹೊಡೆದಾಕಿ ಹಾಸ್ಪಿಟಲ್ ಬಿಸಾಕ್ತಾರೆ. 4 ತಿಂಗಳು ಅನ್ಕಾನ್ಶಿಯಸ್ ಆಗಿರ್ತಾಳೆ. ಮಗಳ ವಿಚಾರವನ್ನ ಹುಡ್ಕೋದ್ ಬಿಟ್ಬಿಡ್ತಾಳೆ. ಬೆಳ್ತಂಗಡಿ ಪೊಲೀಸರ್ಗೆ ಹೋಗ್ತಾಳೆ. ಆ ಬೋಳಿ ಮಕ್ಕಳು ನಿಮ್ಮನ್ನ ಬೂಟಲ್ಲಿ ಹೊಡಿಬೇಕಲ್ಲ, ಬೂಟಲ್ಲಿ ಹೊಡಿಬೇಕ ನಿಮ್ಮನ್ನ. ನಮ್ಮ ತೆರಿಗೆ ತಗೊಂಡು ಸಂಬಳ ಬರೋದು ನಮ್ಮ ತೆರಿಗೆಯಿಂದ. ಎಷ್ಟೋ ಅಹಂಕಾರ ನಿಮ್ಗೆ. ಕೊಲೆ ಆದ್ರೆ ಕಂಪ್ಲೇಂಟು ತಗೊಳಲ್ವಾ? ಅಷ್ಟು ಸೊಕ್ಕ ನಿಮಗೆ. ಅಷ್ಟು ಅವ್ರ ಆ ದಣಿಗಳ ಎಂಜಿಲ್ ಕಾಸು ತಿಂತೀರೇನ್ರೋ? ನಿಮ್ಮ ಬಾಯಲ್ಲಿ ಹುಳ ಬೀಳ್ತದೆ, ನಿಮ್ಮ ಬಾಡಿಯಲ್ಲಿ ಹುಳ ಬೀಳ್ತದೆ.
ಎಷ್ಟೋ ಸೊಕ್ಕೋ ನಿಮ್ಗೆ. 22 ವರ್ಷಗಳ ಹಿಂದೆ ಆ ಅನನ್ಯ ಭಟ್ ತಾಯಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಕೊರ್ರೆ, ಏಯ್ ಮರ್ಡರ್ ಆಗ್ಬಿಡ್ತೀಯಾ, ನಿನ್ನ ಮಗಳು ಸಿಗಲ್ಲ, ಅವಳ ಬಾಡಿನೂ ಸಿಗಲ್ಲ, ಊತಾಕವ್ರೆ ಹೋಗು. ಓಪನ್ ಆಗಿ ಪೊಲೀಸರು ಹೇಳ್ತಾರೆ. ಯಾವ ಮಟ್ಟಕ್ಕೆ ಬಕೀಟ್ ಹಿಡಿಯೋ ಲೋಫರ್ಸ್ ಇವರು. ಪೊಲೀಸಾ ಲೋಫರ್ಸಾ? ಕರಿಬೇಕಾಗಿದೆ ನಿಮ್ಮನ್ನ ಲೋಫರ್ಸ್. ವಿ ಡೋಂಟ್ ಮೈಂಡ್ ಕಾಲಿಂಗ್ ಯು ಲೋಫರ್ಸ್. ನಮ್ಮ ತೆರಿಗೆ ಹಣದಿಂದ ನಿಮ್ಮ ಸಂಬಳ ಬರ್ತದಲ್ಲೇ. ಏ ಬೇಕ್ ಆಫ್ ಇಡಿಯಟ್, ಎಷ್ಟೋ ಎಂಜಲ್ ಕಾಸು ತಿಂತೀರಾ ನೀವು. ಆಕೆ ಎಲ್ಲಿ ಕೆಲಸ ಮಾಡ್ತಾಳೆ ಗೊತ್ತೇನೋ? ಏಯ್ ನಿಮ್ಮನ್ನ ಎತ್ತಿ ಹೊರಡೆ ಹಾಕ್ಸ್ಬೋದಾಗಿತ್ತು, ಆದ್ರೆ ಆ ಅನನ್ಯ ಭಟ್ ತಾಯಿ ತಲೆ ಹೊಡೆದಾಕ್ತಾರೆ. 4 ತಿಂಗಳು ಹಾಸ್ಪಿಟ್ಲ್ ಸೇರ್ಕೊಂತಾಳೆ, ಸಾಯೋ ಸ್ಥಿತಿದಾಳೆ. ಇವತ್ತು ಸಾಯೋ ಸ್ಥಿತಿಲಿದ್ದಾಳೆ. 22 ವರ್ಷ ಆಯ್ತು ಆಕೆಯ ಡಾಕ್ಟರ್ ಮಗಳು ಕಾಣೆಯಾಗಿ. ಸುಂದರವಾಗಿದ್ದಿದ್ದೆ ತಪ್ಪ? ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ತಪ್ಪ? ಸುಂದರವಾಗಿ ಹೆಣ್ಮಕ್ಳು ಹುಟ್ಟದೆ ಶಾಪನ? ಅಸ್ಥಿ ಪಂಜರಗಳು ಮಾತಾಡುತ್ತಿವೆ. ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಮೌನವಾಗಿದೆ. ಬೀಟ್ ಕರಿತಾ ಅವರಂತೆ ಡಿ ಕೆ ಶಿವಕುಮಾರ್ ಅವರೇ. ನನಗೆ ಯಾರೋ ಹೇಳಿದ್ದು ಸರ್ಕಾರಕ್ಕೆ ಬ್ರೋಕರ್ಗಳು, ನಾನು ನಿಮಗೆ ಕೇಳ್ತೀನಿ, ನನಗೆ ಕೇಳಕ್ಕೇನು ಸಮಸ್ಯೆ ಇಲ್ಲ. ಸರ್ಕಾರದಲ್ಲಿ ಬ್ರೋಕರ್ಗಳು ಸರ್ಕಾರಕ್ಕೆ ಬಂದು 500 ಕೋಟಿ ಮುಟ್ಟಬೇಡಿ, 1000 ಕೋಟಿ ಆ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, 1500 ಕೋಟಿ ತಲೆ ಕೆಡಿಸ್ಕೊಂಬೇಡಿ, 2000 ಕೋಟಿ ಇವತ್ತು ಯಾರೋ ಹೇಳಿದ್ರು 2500 ಕೋಟಿ ಕೊಡ್ತಾರಂತೆ ಆ ಕೇಸನ್ನು ಮುಟ್ಬೇಡಿ ಅಂತ. ಅದಕ್ಕೆ ಸರ್ಕಾರ ಮೌನ ಇದೆ. ಅದಕ್ಕೆ ಎಕ್ಸಾಮಿನೇಷನ್ ಬಾಡಿಗಳನ್ನ ತೆಗಿತಾ ಇಲ್ಲ. ಅದಕ್ಕೆ SIT ಫಾರ್ಮ್ ಮಾಡ್ತಾ ಇಲ್ಲ. 2500 ಕೋಟಿ ಇಸ್ಕೊಂಡು ಆರಾಮಾಗಿದ್ದಾರೆ ಸರ್ಕಾರದವರು, ಭ್ರಷ್ಟರು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ನಿಜನ ಸುಳ್ಳು. 2500 ಕೋಟಿ ದಣಿಗಳು ಕೊಟ್ಟವರಂತೆ, ಈಸ್ಕೊಂಡು ಸರ್ಕಾರ ಮೌನವಾಗಿದೆ. ಪರವಾಗಿಲ್ಲ, ನಾವಿದನ್ನ CBIಗೆ ಬರಿತೀವಿ. ಡಾಕ್ಟರ್ ಆಡಮ್, ಡಾಕ್ಟರ್ ರಶ್ಮಿ ಸೌಜನ್ಯ ಕೇಸಲ್ಲಿ CBIನೇ ಪತ್ರ ಬರೆದಿದೆ. ಇಡಿಯಟ್ಸ್ ಅವ್ರನ್ನ ಅಕ್ರಮ ಮಾಡಿದ್ದಾರೆ, ಕೊಲೆಗಾರರಿಗೆ ಹೆಲ್ಪ್ ಮಾಡಿದ್ದಾರೆ. ಡಾಕ್ಟರ್ ಆಡಮ್, ಡಾಕ್ಟರ್ ರಶ್ಮಿ ಅಂತ CBI ಮಾನಿಟರ್ ಮಾಡಿದೆ. ನೀವೇನ್ ಅನ್ಕೊಂಡಿದ್ದೀರಾ? ಈ ಕೇಸ್ಗಳನ್ನ CBI ಮಾನಿಟರ್ ಮಾಡ್ತಾ ಇಲ್ಲ ಅಂತನಾ? ಖಂಡಿತ ಮಾನಿಟರ್ ಮಾಡ್ತಾ ಇದೆ, ಮಾಡಿಸ್ತಾ ಇದ್ದೀವಿ. ಯು ಕಾಂಟ್ ಪ್ಲೇ ಅರೌಂಡ್ ವಿತ್ ದ ಕ್ರೈಮ್ ಆಫ್ ಎ ಮಾಫಿಯಾ. ಒಂದು ಮಾಫಿಯಾ ಇದು. ವಾಟ್ ಯು ಥಿಂಕ್? ನೀವೆಲ್ಲ ಅಷ್ಟು ಈಸಿಯಾಗಿ ಪ್ರೊಟೆಕ್ಷನ್ ಕೊಡ್ಬೋದ ಅವ್ರಿಗೆ ಅಂತ? ಖಂಡಿತ ಇಲ್ಲ. ನಿಮ್ಮ ಮೌನ ನಿಮ್ಮಕ್ಕೆ ಹಳ್ಳಕ್ಕೆ ತಳ್ಳುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನೀವು ಈ ಸರಣಿ ಕೊಲೆ, ಧರ್ಮಸ್ಥಳದಲ್ಲಿ ಸುತ್ತಮುತ್ತ ನಡೆದಂತ ಈ ಸರಣಿ ಕೊಲೆನಲ್ಲಿ ನಿಮ್ಮ ಮೌನ ನಿಮಗೆ ಒಂದು ದಿವಸ ಕಾನೂನಾತ್ಮಕವಾಗಿ ಹಳ್ಳ ತೋಡ್ತದೆ. ಯು ವಿಲ್ ಫಾಲ್ ಇನ್ ಟು ದ ಪಿಟ್. ನಿಂತ್ಕೊಳ್ಳಿ ಡಿ ಕೆ ಶಿವಕುಮಾರ್, ನಿಂತ್ಕೊಳ್ರಿ. ನನ್ನ ಡಿ ಕೆ ಶಿವಕುಮಾರ್ ಅಂತ 100 ಜನ ದಣಿಗಳ ಬೆನ್ನಿಗೆ ನಿಂತ್ಕೊಂತಾರಂತೆ. ಸ್ವತಃ ಡಿ ಕೆ ಶಿವಕುಮಾರ್ ಮಾಡಿದಂತ ಸ್ಟೇಟ್ಮೆಂಟ್. ಅದಕ್ಕೇನಪ್ಪ, ನೀನು ಖಂಡಿತ CM ಆಗಲ್ಲ. ಶಾಪ, ಆ ಆತ್ಮಗಳ ಶಾಪ, ಆ ಅಸ್ಥಿ ಪಂಜರಗಳ ಶಾಪ, ಆ ಮನೆಯವರ ಶಾಪ ನಿಮ್ಮಂತವ್ರಿಗೆ. ಕಾನೂನೇನು ಮಾಡಕ್ಕಾಗ್ದಿರ್ಬೋದು, ನೀವು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು. ಶಾಪಕ್ಕೆ ಫಿಲ್ಟರ್ ಇಲ್ಲ, ಶಾಪಕ್ಕೆ ಗೇಟ್ ಇಲ್ಲ, ಶಾಪನ ತಡಿಯಕ್ಕಾಗಲ್ಲ. ಒಬ್ಬ ಡೆಪ್ಯೂಟಿ CM ಕೊಲೆಗಾರರ ಬೆನ್ನಿಗೆ ನಿಂತ್ಕೊಂತಾನೆ, ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾನೆ. 1 ವೋಟ್ ಬರಲ್ಲ ಡಿ ಕೆ ಶಿವಕುಮಾರ್, 1 ವೋಟ್ ಹಾಕಲ್ಲ ನಿನಗೆ. ನೀನೇನಾದ್ರೂ ದಣಿಗಳಿಂದ ವೋಟ್ ಬರುತ್ತೆ ಅಂದ್ರೆ ಖಂಡಿತ ಇಲ್ಲ. ಹೋಗಲ್ ಧರ್ಮಸ್ಥಳಕ್ಕೆ, ದಣಿಗಳ ಹೆಸರು ಹೇಳೋ, 1 ವೋಟ್ ಬೀಳಲ್ಲ. ಆ ಮಟ್ಟಿಗೆ ರಾಜಕೀಯವಾಗಿ ನಿರ್ಣಾಮ ಆಗಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಹೇಳಲೇಬೇಕು. ಈ ಕಂಪ್ಲೇನೆಂಟ್ ಇದನ್ನಲ್ಲ, ಭೀಮಾ ಸೋ ಕಾಲ್ಡ್ ಪೊಲೀಸ್ ಅವರು ಕೊಟ್ಟಿರುವಂತ ಹೆಸರು ಭೀಮಾ ಅಂತ. ಅವನ ನಿಜವಾದಂತ ಹೆಸರು ಚಿನ್ನಪ್ಪ. ಈಗ ಭೀಮಾ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಪೊಲೀಸರು ಗೌಪ್ಯತೆ ಕಾಪಾಡಕ್ಕೆ ಕೊಟ್ಟಿರುವಂತ ಒಂದು ಹೆಸರು. ಅವನ ನಿಜವಾದ ಹೆಸರು ಚಿನ್ನಪ್ಪ. 19ನೇ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ಬರ್ತಾನೆ. ಅವ್ರ ಅಣ್ಣ ಕಲಾಲಿ ಅಂತ ಈಗ ಅವನು ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು
ಉಜಿರೆನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವ್ರ ಅಣ್ಣನೇನೆ ಚಿನ್ನಪ್ಪನ, ಯಾರು ಈ ಕಂಪ್ಲೇಂಟ್ ಇದನ್ನಲ್ಲ ಅವನ ಹೆಸರು ಚಿನ್ನಪ್ಪ. ಪೊಲೀಸರು ಗೊತ್ತಿಲ್ಲ ಏನಕ್ಕೆ ಸುಳ್ಳು ಹೆಸರು ಹೇಳಿದ್ರು ಅಂತ, ಬಟ್ ನಮಗಿರೋ ಮಾಹಿತಿ ಪ್ರಕಾರ, ಪೊಲೀಸ್ ಇನ್ಫಾರ್ಮೇಶನ್ ಪ್ರಕಾರ, ಪೊಲೀಸ್ ಇಲಾಖೆಯವರೇ ಕೊಟ್ಟಿದ್ದು ನನಗೆ, ಬೇರೆ ಯಾರೂ ಅಲ್ಲ. ಅವನ ನಿಜವಾದ ಹೆಸರು ಭೀಮಾ ಅಲ್ಲ, ಚಿನ್ನಪ್ಪ. ಅವನಿಗೆ 19ನೇ ವಯಸ್ಸಿಗೆ ಧರ್ಮಸ್ಥಳಕ್ಕೆ ಬರ್ತಾನೆ. ನೇತ್ರಾವತಿ ಪೌರ ಕಾರ್ಮಿಕನ ಕೆಲಸ, ಕಸ ಗುಡಿಸೋ ಕೆಲಸ. ಮೊದಲ ಸಮಯದಲ್ಲಿ ಹೆಣಗಳು ಬೀಳ್ತಾ ಇದ್ರೆ ಏನೋ ಒಂದೆರಡು ಬೀಳ್ತಾ ಇದೆ ಅಂತೇಳಿ ಅವನು ಊತ ಹಾಕಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಮೇಲೆ ಗೊತ್ತಾಗುತ್ತೆ ದಣಿಗಳ ನಿಜವಾದ ಬಣ್ಣ. ಒಂದು ಹೆಣ ಊತ ಹಾಕಿದ್ರೆ, ಹೆಣ ಊತ ಹಾಕಿದ್ಕೆ ಬಕ್ಷಿಸ್ ಎಷ್ಟು ಗೊತ್ತಾ? 50 ರೂಪಾಯಿ. ಒಂದು ಹೆಣ ಊತ ಹಾಕಿದ್ರೆ ಚಿನ್ನಪ್ಪ ಅಲಿಯಾಸ್ ಪೊಲೀಸರು ಕೊಟ್ಟಿರೋ ಭೀಮಾ ಅನ್ನೋ ವ್ಯಕ್ತಿಗೆ ದಣಿಗಳು ಕೊಡ್ತಾ ಇದ್ದಂತ ಬಕ್ಷಿಸು 50 ರೂಪಾಯಿ. 50 ರೂಪಾಯಿಗೋಸ್ಕರ ಹೆಣ ಊತ ಹಾಕವನೆ ಚಿನ್ನಪ್ಪ ಅಲಿಯಾಸ್ ಭೀಮಾ. ಈಗ ಕಂಪ್ಲೇಂಟ್ ಕೊಟ್ಟರವನ ಹೆಸರು ಚಿನ್ನಪ್ಪ ಅಲಿಯಾಸ್ ಭೀಮಾ. ಅದು ಪೊಲೀಸರು ಕೊಟ್ಟರೆ ಹೆಸರು. 19ನೇ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ಬರ್ತಾನೆ, ಪೌರ ಕಾರ್ಮಿಕ ಕೆಲಸ ಮಾಡ್ತಾನೆ. ಸಾವಿರಾರು ಹೆಣಗಳನ್ನ ಊತ ಹಾಕಿದ್ದಾನೆ. ಪ್ರತಿ ಬಾರಿ ಹೆಣ ಊತಾದಾಗ ಬಕ್ಷಿಸು ದಣಿಯವ್ರು ಕೊಡ್ತಾ ಇದ್ದಿದ್ದು 50 ರೂಪಾಯಿ. 50 ರೂಪಾಯಿಗೆ ಹೆಣ ಊತ ಹಾಕವನೆ. ಅವನು ಮೊದಲನೇ ಹೆಂಡತಿ ಇವನ್ ಕಂಡ್ರೆ ಇಷ್ಟ ಇರಲ್ಲ, ಬಿಟ್ಟು ಹೋಗ್ತಾಳೆ. ತದನಂತರ ಎರಡನೇ ಮದ್ವೆ ಆಗ್ತಾನೆ. 2 ಮಕ್ಕಳು. 2014ವರೆಗೂ ಕೆಲಸ ಮಾಡಿ 2014ಕ್ಕೆ ಸಂಬಳ ಕೇಳ್ತಾನೆ. ನಾನು ಸೆಟ್ಲ್ಮೆಂಟ್ ಮಾಡಿ ನಾನು ಹೊಟ್ಟೋಗ್ತೀನಿ, ನನ್ನ ಕೈಯಲ್ಲಿ ಹೆಣ ಉಳಕ್ ಆಗಲ್ಲ ಅಂತ. ಆಗ ಇವರು 3.5 ಲಕ್ಷ ಪೆಂಡಿಂಗ್ ಇರ್ತದೆ, ಕೊಡಲ್ಲ. 50,000 ರೂಪಾಯಿ ಕೊಡ್ತಾರೆ. ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಅನ್ಕೊಂತೀನಿ. ಬೆಳ್ತಂಗಡಿನೋ ಧರ್ಮಸ್ಥಳ ಇಲ್ಲ, ಬೆಳ್ತಂಗಡಿ ಪೊಲೀಸಲ್ಲಿ ಇವನಿಗೆ NOC ಕೊಟ್ಟು 50,000 ರೂಪಾಯಿ ಕಾಸು ಕೊಟ್ಟು ಓಡಿಸ್ತಾರೆ. ಇವನು ಓಡೋಗ್ತಾನೆ. 2014ರಲ್ಲಿ ಓಡೋದನು 2025ಕ್ಕೆ ಪ್ರತ್ಯಕ್ಷ ಆಗಿ ಬಂದು ಇಷ್ಟು ಸಾವಿರಾರು ಹೆಣ್ಣು ಮಕ್ಕಳ, ಮೋಸ್ಟ್ ಆಫ್ ದೆಮ್ ಹೆಣಗಳು ಸ್ಕೂಲ್ ಯೂನಿಫಾರ್ಮ್ ಹೆಣ್ಣು ಮಕ್ಕಳ ಹೆಣ ಇತ್ತಂತೆ. ಜಸ್ಟ್ ಇಮ್ಯಾಜಿನ್ ರೀ, ಸ್ಕೂಲ್ ಯೂನಿಫಾರ್ಮ್ ಹೆಣ್ಮಕ್ಳು ಅಂತಂದ್ರೆ ಮೈನರ್ ಹೆಣ್ಮಕ್ಳನ್ನು ಕೂಡ ತಮ್ಮ ಕಾಮದ ಆಸೆಗೆ ಬಳಸಿಕೊಂಡು ಬಿಸಾಡಿದ ಈ ದಣಿ ಬೇವರ್ಸಿಗಳು. ಭೀಮನ ಅಸಲಿ ಹೆಸರು ಚಿನ್ನಪ್ಪ. ಆಮೇಲೆ ಚಿನ್ನಪ್ಪನ ಅಣ್ಣ ಹೆಸರು ಕಲೈ. ಅವನು ಇವಾಗಲೂ ಕಲೈ ಉಜಿರೆನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಹೊಸ ವಿಚಾರ ಅಂತಂದ್ರೆ, ಧರ್ಮಸ್ಥಳದ ನಿಜವಾದ ಹೆಸರು ಕುಡುಮಾಪುರ. ಧರ್ಮಸ್ಥಳ ಅಂತ ಇವರು ಹೊಸದಾಗಿ ನಾಮಕರಣ ಮಾಡ್ಕೊಂಡಿದ್ದು. ಧರ್ಮಸ್ಥಳದ ನಿಜವಾದ ಹೆಸರು ಕುಡುಮಾಪುರ ಅಂತ. ಇವತ್ತು ಬೆಂಗಳೂರಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಕುಡುಮಾಪುರ ಇಂಡಸ್ಟ್ರೀಸ್ ಅಂತ ಇದ್ದಾರೆ. ಚಿಕ್ಕ ದಣಿ ಅದನ್ನ ನಡೆಸ್ತಾ ಇದ್ದಾರೆ. ಚಿಕ್ಕ ದಣಿಯ ಒಡೆತನದ ಬೊಮ್ಮಸಂದ್ರದಲ್ಲಿ ಕುಡುಮಾಪುರ ಇಂಡಸ್ಟ್ರೀಸ್ ಇದೆ. ಧರ್ಮಸ್ಥಳದ ನಿಜವಾದ ಹೆಸರು ಕುಡುಮಾಪುರ. ಈ ಚಿನ್ನಪ್ಪ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ ಅಂತ ದಣಿಗಳಿಗೆ ಬಕೆಟ್. ಅವನು ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವನು ದಣಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಕೊಂಡು ದೇಣಿಗೆ ತಗಂತವನೆ. ಅಂತವನ ಕೈಯಲ್ಲಿ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ ಆತ್ಮಗಳಿಗೆ ಕೆಲಸ ಮಾಡೋ, ಅಸ್ಥಿ ಪಂಜರಕ್ಕೆ ಕೆಲಸ ಮಾಡೋ, ನ್ಯಾಯಕ್ಕೆ ಕೆಲಸ ಮಾಡೋ ಅಂದ್ರೆ ಇವತ್ತು ಕೂಡ ಧರ್ಮಸ್ಥಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ ಈಗ್ಲೂ ದಣಿಗಳಿಗೆ ಕೆಲಸ ಮಾಡ್ತಾ ಇದೆಯೇನಪ್ಪ. ಅದಕ್ಕೋಸ್ಕರನ ನಮ್ಮಂತವ್ರು ಕಟ್ಟೋ ಟ್ಯಾಕ್ಸಿಂದ ನಿನಗೆ ಸಂಬಳ ಬರ್ತಾ ಇರೋದು. ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಎಲ್ಲರನ್ನು ಎತ್ತಿ ಟ್ರಾನ್ಸ್ಫರ್, ಒಬ್ಬ PC ಕೂಡ ಬಿಡದೆ ಅಲ್ಲಿರೋರು ಎಲ್ಲಾರು
ಯಾವ್ದಾದ್ರು ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿ ಇವರುಗಳು ದೇಣಿಗೆ ಪೊಲೀಸರಾಗ್ಬಿಟ್ಟಾರೆ. ಧರ್ಮಸ್ಥಳದ ದೇಣಿಗೆ ಪೊಲೀಸರು ಇವರು ಕೆಲಸ ಮಾಡಲ್ಲ, FIR ಮಾಡಲ್ಲ, ತನಿಖೆ ಮಾಡಕ್ಕೆ ಯೋಗ್ಯತೆನೇ ಇಲ್ಲ. ಪ್ರಶಾಂತ್ ಸಬ್ ಇನ್ಸ್ಪೆಕ್ಟರ್ ಚಿನ್ನಪ್ಪನ ಚೆನ್ನಾಗಿ ನೋಡ್ಕೋ, ಇನ್ಫಾರ್ಮೇಶನ್ ದಣಿಗಳು ಚೆನ್ನಾಗಿ ಪಾಸ್ ಮಾಡು. ಅದಕ್ಕೋಸ್ಕರನೇ ಅಲ್ಲ ನೀನ್ ಅಲ್ಲಿರೋದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಏನ್ ಅನ್ಕೊಂಡಿದ್ಯಾ? ಮಾಹಿತಿ ನಮಗ್ ಸಿಗಲ್ಲ ಅಂತನಾ? ನೀನ್ ಕೆಮ್ಮಿದ್ರೂ ಮಾಹಿತಿ ಗೊತ್ತಾಗ್ತಾ ಇದೆ ನಮ್ಗೆ. ಯಾರು ಕೊಡ್ತಾ ಇರೋದು ಅದು ಬೇರೆ ವಿಚಾರ. ಕೊಡ್ತಾರ ಸಂಬಳಕ್ಕೆ ನಿಯತ್ತ ಕೆಲಸ ಮಾಡೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ, ಧರ್ಮಸ್ಥಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪ್ರಶಾಂತ, ನ್ಯಾಯಕ್ಕೋಸ್ಕರ ಜಸ್ಟಿಸ್ಗೋಸ್ಕರ ಕೆಲಸ ಮಾಡು ಅಂದ್ರೆ ದೇಣಿಗೆ ಆರೋಪ ಇದೆ. ತಿಂಗಳು ದೇಣಿಗೆ ಬರ್ತಾ ಇದೆಯಂತೆ, ನಿಜನಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ, ನಮ್ಮಂತವ್ರ ಕಣ್ಣಿಗೆ ಬಿದ್ರೆ ಒಂದು ಸಸ್ಪೆನ್ಷನ್ ಇಲ್ಲ ಜೈಲು, ಎರಡರಲ್ಲಿ ಒಂದು ಗ್ಯಾರಂಟಿ. ನಿನ್ನ ದಣಿ ಎಷ್ಟೇ ಪವರ್ಫುಲ್ ಇರಲಿ, ನಿನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೇ ಇರಲಿ, ನ್ಯಾಯದ ಈ ದೇಶದ ಸಂವಿಧಾನಕ್ಕೆ ತನ್ನದೇ ಆದಂತ ಪವರ್ ಇದೆ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ ದೇಣಿಗೆ ಇಸ್ಕೊಂಡು ದಣಿಗಳ ಕೆಲಸ ಮಾಡ್ತಾ ಇದ್ಯಾ? ನಾಚಿಕೆ ಗಿಚ್ಕೆ ಆಗಲ್ವಾ? ನಾಚಿಕೆ ಎಲ್ಲ ಊರಿಂದ ಆಚಿಕೆ ಅಷ್ಟೇ. ನಮ್ಗೆ ದಣಿಗೆ ಕೆಲಸ ಮಾಡೋದು. ಚಿನ್ನಪ್ಪನ್ ಚೆನ್ನಾಗಿ ನೋಡ್ಕೋ. ಎಲ್ಲಾದ್ರೂ ಲಾರಿ ಗಿರಿ ಹತ್ಸ್ಬಿಟ್ಟರು ದಣಿಗಳು, ಆಮೇಲೆ ಆ ಜಾಗದಲ್ಲಿ ನೀನಿರಲ್ಲ, ಜೈಲಲ್ಲಿ ಇರ್ತೀಯ, ಮಂಗಳೂರು ಜೈಲ್ಗೆ ಹೊಟ್ಟೋಗ್ತೀಯ. ಯಾಕೆ ಅಂತಂದ್ರೆ ದಣಿಗಳಿಗೆ ಸಂಪೂರ್ಣವಾದಂತ ಮಾಹಿತಿ ಕೊಡ್ತಾ ಇರೋನು ಇದೆ ಧರ್ಮಸ್ಥಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ ಅಂತ ನಮ್ಮ ಹತ್ರ ಮಾಹಿತಿ ಇದೆಯಪ್ಪ. ಇಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಾಕೋ. ನೀನ್ ಏನೇನು ಇನ್ಫಾರ್ಮೇಶನ್ ಕೊಡ್ತಾ ಇದ್ಯಾ? ವಿ ವಿಲ್ ಗಿವ್ ದ ಎವಿಡೆನ್ಸ್. ಧರ್ಮಸ್ಥಳದ ನಿಜವಾದ ಹೆಸರು ಕುಡುಮಾಪುರ, ಚಿಕ್ಕದಣಿದು, ಬೆಂಗಳೂರಲ್ಲಿ, ಆನೇಕಲ್ ಬಂಸಂದ್ರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಕುಡುಮಾಪುರ ಇಂಡಸ್ಟ್ರೀಸು ಚಿಕ್ಕದಣಿ ಅವ್ರದ್ದು. ಆಮೇಲೆ ಬರೀ ಬೆಂಗಳೂರಲ್ಲೇ ಅಲ್ರಿ, ವಿಜಯ ಮಲ್ಯ ರಸ್ತೆನಲ್ಲಿ UB ಸಿಟಿ ಹತ್ರ 1 ಎಕರೆಗೂ ದೊಡ್ಡ ಕಾಂಪೌಂಡೆಡ್, ಕಡಿಮೆ ಅಂದ್ರು 500 ಕೋಟಿ ಬೆಲೆ ಬಾಳೋ ಬಂಗ್ಲೆ ಇದೆ ಅವ್ರದ್ದು. ಅಲ್ಲ, ಬರೀ ವಿಜಯ ಮಲ್ಯ ಧರ್ಮಸ್ಥಳದಲ್ಲಿ ಪ್ರಾಪರ್ಟಿ ಇಲ್ಲ. ಧರ್ಮಸ್ಥಳದಲ್ಲಿ ಕನಿಷ್ಠ 4,000 ಎಕರೆ ದಣಿಗಳ ಒಡೆತನದ ಜಾಗ ಅದು. ಎಷ್ಟು ಬೆಲೆ ಬಾಳ್ಬಹುದು? ಯಾಕೆ DK ಶಿವಕುಮಾರ್ ಬೆನ್ನಿಗೆ ನಿಂತವ್ರೆ ಅಂತಂದ್ರೆ ಅವ್ರ ಹತ್ರ ಕಂತೆ ದುಡ್ಡಿದೆ, 1000 ಎಕರೆ ಪ್ರಾಪರ್ಟಿ ಇದೆ. ಎಲ್ಲ ಪ್ರಾಪರ್ಟಿಗೂ ಒಳ್ಳೆ ಸಂಪಾದನೆ ಆಗುತ್ತೆ. ದೇವಸ್ಥಾನ ಕಟ್ಟಿದ್ರು ದುಡ್ಡು, ಪೆಟ್ರೋಲ್ ಬಂಕ್ ಕಟ್ಟಿರೋದು ದುಡ್ಡು, ಮೆಡಿಕಲ್ ಕಾಲೇಜ್ ಕಟ್ಟಿರೋದು ದುಡ್ಡು, ಟಾಯ್ಲೆಟ್ ಕಟ್ಟಿರೋದು ದುಡ್ಡು, ರೋಡ್ ಹಾಕಿರೋ ದುಡ್ಡು, ಕಾಡಲ್ಲೂ ದುಡ್ಡು, ನಾಡಲ್ಲೂ ದುಡ್ಡು. ಡ್ಯೂನೋ ದಣಿಗಳ ಆಸ್ತಿ ಎಷ್ಟಿರ್ಬೋದು? ಯಾರಿಗಾರ ಅಂದಾಜಿದ್ಯಾ? ಎನಿ ಗೆಸ್? ದಣಿಗಳ ಆಸ್ತಿ DK ಶಿವಕುಮಾರ್ ಅಂತವರು ದಣಿಗಳ ಜೊತೆ ನಿಂತ್ಕಂತಾರಲ್ಲ, ಯಾಕೆ ನಿಂತ್ಕಂತಾರೆ? ದಣಿಗಳ ಆರ್ಥಿಕ ಬಲ ಏನು? ಯಾರಿಗಾರ ಒಂದು ಗೆಸ್ ಇದೆಯಾ? ಎನಿ ಗೆಸ್? ಎಷ್ಟು ಲಕ್ಷ ಕೋಟಿ ಇರ್ಬೋದು ಅವ್ರ ಹತ್ರ? ಕರ್ನಾಟಕದಲ್ಲಿ ಎವ್ರಿ 10 ಕಿಲೋಮೀಟರ್ಸ್, ಪ್ರತಿ 10 ಕಿಲೋಮೀಟರ್ ಅಲ್ಲಿ ದಣಿಗಳ ಆಸ್ತಿ ಇದೆ. ಪೆಟ್ರೋಲ್ ಬಂಕ್ ಇದೆ, ಕಾಲೇಜ್ ಇದೆ, ಲಾಡ್ಜ್ ಇದೆ. ಪ್ರತಿ 10 ಕಿಲೋಮೀಟರ್ ಸಂಪಾದನೆ ಮಾಡೋ, ಬಾಡಿಗೆ ಮಾಡೋ, ಹಣ ಬರೋ, ಪ್ರತಿ ತಿಂಗಳು ಆಮದಾನಿ ಬರೋ ದಣಿಗಳ ಪ್ರಾಪರ್ಟಿ ಇದೆ. ಎವ್ರಿ 10 ಕಿಲೋಮೀಟರ್ಸ್ ಇನ್ನ ಕರ್ನಾಟಕ ದಣಿಗಳ ಆಸ್ತಿ ಇದೆ. ದಣಿಗಳಿಗೆ ಪ್ರತಿ ತಿಂಗಳು ಆ ಆಸ್ತಿಗಳಿಂದ 100 ಕೋಟಿ ಹಣ ಬರ್ತದೆ. ಹುಂಡಿಗೆ 100 ಕೋಟಿ ಹಣ ಬೀಳ್ತದೆ. ಮೆಡಿಕಲ್ ಕಾಲೇಜ್ 100 ಕೋಟಿ, ಇಂಜಿನಿಯರಿಂಗ್ ಕಾಲೇಜ್ 100 ಕೋಟಿ, ಎಜುಕೇಶನ್ ಇನ್ಸ್ಟಿಟ್ಯೂಟ್ 100 ಕೋಟಿ. ನನಗೇನು ಭಯ ಇಲ್ಲ. ಧರ್ಮದ ಮುಖವಾಡವನ್ನು ಹಾಕೊಂಡು, ಧರ್ಮಾತ್ಮ ಅಂತ ಹೇಳ್ಕೊಂಡು, ಬಿಳೆ ಶರ್ಟು, ಬಿಳೆ ಪಂಚೆ, ಟೋಪಿ ಇಕ್ಕೊಂಡು, ಇಡೀ ಸಮಾಜಕ್ಕೆ ಟೋಪಿ ಹಾಕೋ, ಆ ಮುಖವಾಡ ಹಾಕೊಂಡು ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿಕೊಂಡು
ಅನನ್ಯ ಭಟ್ ಅನ್ನೋ ಹೆಣ್ಮಗಳು ತಾಯಿ ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ರು. ಸಿಬಿಐ ಕೆಲಸ ಮಾಡ್ತಾ ಇದ್ದಂತರ ಮಗಳನ್ನೇ ಬಿಟ್ಟಿಲ್ಲ ಇವರು. ಇನ್ ಯಾರನ್ನ ಬಿಡ್ತಾರೆ? 22 ವರ್ಷಗಳ ನಂತರ ಹೊಸದಾಗಿ ಪೆಟಿಷನ್ ಕೊಟ್ಟವ್ರೆ ಅನನ್ಯ ಭಟ್ ಅವ್ರ ತಾಯಿ. 22 ವರ್ಷ ಧರ್ಮಸ್ಥಳಕ್ಕೆ ನ್ಯಾಯ ಕೇಳಕ್ ಬಂದ್ರೆ ಆ ಅಮ್ಮನ್ಗೆ ತಲೆ ಹೊಡೆದಾಕವ್ರೆ ಮುಸ್ಕು ಹಾಕೊಂಡು. ನಿನ್ನ ಮಗಳ ಬಗ್ಗೆ ಕೇಳಿದ್ರೆ ನಿನ್ನ ತಲೆ ಹೊಡೆದಾಕಿದೀವಿ, ನಿನ್ನನ್ನು ಮುಗ್ಸಾಕ್ತಿವಿ. ಒಬ್ಬ ಸಿಬಿಐನಲ್ಲಿ ಕೆಲಸ ಮಾಡೋ ಅನನ್ಯ ಭಟ್ ಮಗಳನ್ನ, ಡಾಕ್ಟರ್ ಓದ್ತಾ ಇದ್ದಂತ ಮಗಳನ್ನ ಹುಡ್ಕೊಂಬಂದ್ರೆ ಮುಸುಕುದಾರಿಗಳು ತಲೆ ಹೊಡೆದಾಕ್ತಾರೆ. 22 ವರ್ಷಗಳ ಹಿಂದೆ 4 ತಿಂಗಳು ಕೋಮಾ. 22 ವರ್ಷಗಳ ನಂತರ ಆ ಅಮ್ಮ ಧೈರ್ಯ ಮಾಡಿ ಇವತ್ತು SP ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಮಗಳ ಅಸ್ಥಿ ಪಂಜರ ಕೊಡಿ, ನನ್ನ ಮಗಳ ಬಾಡಿ ಹುಡ್ಕೊಡಿ, ನಾವ್ ಹಿಂದೂಗಳು, ನಾವು ಅವಳಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು. ಏನ್ ತಪ್ಪಿದೆ? ಬಾಂಗ್ಲಾದೇಶ ಹಿಂದೂಗಳ ಬಗ್ಗೆ ಬಾಯಿ ಬಡ್ಕೊಂತಾರೆ, ಪಾಕಿಸ್ತಾನದಲ್ಲಿರೋ ಹಿಂದೂಗಳ ಬಗ್ಗೆ. ಸಾರಿ, ನನ್ನ ನೆಟ್ವರ್ಕ್ ಇಶ್ಯೂ ಆಯ್ತು, ಹಾಗಾಗಿ ಡಿಸ್ಕನೆಕ್ಟ್ ಆಯ್ತು. ಒಬ್ಬ ಅನನ್ಯ ಭಟ್ ಅವರ ತಾಯಿ ತಲೆ ಹೊಡೆದಾಕಿ 22 ವರ್ಷಗಳ ನಂತರ ಮಂಗಳೂರು SP ಗೆ ಕಂಪ್ಲೇಂಟ್ ಕೊಟ್ಟವ್ರೆ. ನಾವು ಹಿಂದೂಗಳು, ನಮ್ಮ ಮಗಳ ಅಂತ್ಯ ಸಂಸ್ಕಾರ ಮಾಡೋಕೆ ಬಾಡಿ ಹುಡ್ಕೊಡಿ ಅಂತ. ಪ್ರತಿದಿನ ಈ ಕೇಸಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆ. ಅಸ್ಥಿ ಪಂಜರಗಳು ಮಾತಾಡ್ತಾ ಇದೆ, ಆತ್ಮಗಳು ಮಾತಾಡ್ತಾ ಇದೆ, ಜನ ಮಾತಾಡ್ತಾ ಇದ್ದಾರೆ, ಕ್ಯಾಕರ್ಸ್ ಉಗಿತಾ ಇದ್ದಾರೆ ಜನ. ಆದರೆ ಇಷ್ಟೆಲ್ಲ ಒಗೆದ್ರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮೌನವಾಗಿದೆ. ಯಾಕೆ? ನೀವೇ ಕೇಳಬೇಕು. ವಾಟ್ ಇಸ್ ದ ಪ್ರಾಬ್ಲಮ್? ನೀವೇ ಕೇಳಬೇಕು. ವಿ ವಾಂಟ್ ಅಕೌಂಟಬಿಲಿಟಿ ಫಾರ್ ದಿಸ್ ಮರ್ಡರ್ಸ್. ಈ ಮರ್ಡರ್ಗಳಿಗೆ ಲೆಕ್ಕಾಚಾರ ಬೇಕು. ಈ ಹೂತ್ ಹಾಕಿರೋ ಹೆಣಗಳು ಹೊರ ತೆಗಿಬೇಕು. ಈ ಯಾರನ್ನ ಹೂತ್ ಹಾಕಿದ್ದಾರೆ ಅವರ ಮನೆಯವ್ರಿಗೆ ಗೊತ್ತಾಗಬೇಕು. ಅಕ್ರಮವಾಗಿ ರೇಪ್ ಆಗಿ ಅವ್ರ ಹೆಣಗಳನ್ನ ಮುಚ್ಚಾಕಿದ್ದಾರೆ ಅಂತ ಕನಿಷ್ಠ ಆ ಹೆಣಗಳಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡೋ ಒಂದು ಅವಕಾಶವನ್ನ ಸಿದ್ದರಾಮಯ್ಯ ಸರ್ಕಾರ ಆ ತಂದೆ ತಾಯಿಗಳಿಗೆ, ಆ ಕುಟುಂಬದವ್ರಿಗೆ ಮಾಡಿಕೊಡ್ತಾರೆ ಅಂತ ನಾವೆಲ್ಲ ನಂಬಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾರು ಹಣ ಕೊಡಿ ಅಂತ ಕೇಳ್ತಾ ಇಲ್ಲ. ಅಂತ್ಯ ಸಂಸ್ಕಾರ ಮಾಡ್ತೀವಿ. ನಾವು ಹಿಂದೂಗಳು, ನಮ್ಮ ಹೆಣ್ಮಕ್ಳು ಅಲ್ಲಿಗೆ ಹೋದವ್ರು ಕಾಣೆ ಆಗಿದ್ದಾರೆ, ಕೊಲೆ ಆಗಿದ್ದಾರೆ ಅಂತ ಈಗ ವಿಚಾರ ಗೊತ್ತಾಗಿದೆ. ಅವರ ಬಾಡಿಗಳನ್ನ ನಮಗ್ ಕೊಡಿ, ನಮಗ್ ಗುಡ್ ಕೊಡಿ. ನಾವು ಹಿಂದೂಗಳು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಕೇಳ್ತಾ ಇರೋಂತ ಆತ್ಮಗಳು. ಏನೋ ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ, ಆಮೇಲೆ ಯಾಕೆ ಈ ದಣಿಗಳನ್ನ ಸರ್ಕಾರ ಯಾಕೆ ಭಯ ಬೀಳುತ್ತೆ ಅಂತಂದ್ರೆ, ಈ ದಣಿಗಳ ಬರೀ ಇರುವಂತ ಆಸ್ತಿ ಕರ್ನಾಟಕದ ಪ್ರತಿ 10 ಕಿಲೋಮೀಟರ್ ಅಲ್ಲಿ ಇವ್ರ ಆಸ್ತಿ ಇದೆ. ಎವ್ರಿ 10 ಕಿಲೋಮೀಟರ್ಸ್ ದಣಿಗಳ ಆಸ್ತಿ ಇದೆ. ಪ್ರತಿ ತಿಂಗಳು ಆಮದಾನಿ ಬರುತ್ತೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಆಮದಾನಿ ಇದೆ. ಆಮೇಲೆ ದಣಿಗಳದು ಅಕ್ರಮವಾಗಿ ಬಡ್ಡಿ ದಂಧೆ ಇದೆ. ಹೊಟ್ಟೆ ತುಂಬಲ್ಲ ಇವ್ರಿಗೆ. ಬಾಡಿಗೆ ಬರ್ತದೆ, ಉಂಡಿ ಬೀಳ್ತದೆ ದೇವಸ್ಥಾನದಲ್ಲಿ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಇನ್ಸ್ಟಿಟ್ಯೂಟ್, ಸ್ಕೂಲ್ಸ್, ಕಾಲೇಜಸ್, ಇಂಡಸ್ಟ್ರೀಸ್ ಎಲ್ಲ ಇದೆ. ಸಾವಿರಾರು ಕೋಟಿ. ಕ್ಯಾನ್ ಯು ಜಸ್ಟ್ ಬಿಲೀವ್? ಇವರ ಒಟ್ಟು ಅಂದಾಜು ಆಸ್ತಿ, ದಣಿಗಳ ಅಂದಾಜು ಆಸ್ತಿ ಎಷ್ಟಿರ್ಬೋದು? ಎನಿ ಗೆಸ್? ಒಂದು ಗೆಸ್ ಮಾಡಿ, ನಂಬರ್ ಹಾಕಿ. ದಣಿಗಳ ಆಸ್ತಿ ಒಂದು ಅಂದಾಜಿನ ಪ್ರಕಾರ ಭಾರತದ 1 ವರ್ಷದ ಬಜೆಟ್ ಇದೆಯಲ್ಲ, 1 ವರ್ಷದ ಬಜೆಟ್ 35 ಲಕ್ಷ ಕೋಟಿ. 35 ಲಕ್ಷ ಕೋಟಿಗೂ ಅಧಿಕ ಆಸ್ತಿ ಈ ದಣಿಗಳ ಬಳಿ ಇದೆ. 3-4 ತಲೆಮಾರುಗಳು ಇವರು ಸಂಪಾದನೆ ಮಾಡಿರುವಂತ ಹಣದ ಮೊತ್ತ ಕೇವಲ 3 ತಲೆಮಾರು. ಇವರ ಆಸ್ತಿ ಎವ್ರಿ 10 ಕಿಲೋಮೀಟರ್ಸ್ ದಣಿಗಳ ಆಸ್ತಿ. ಬಾಡಿಗೆ ಮನೆ, ಲಾಡ್ಜು, ಹೋಟ್ಲು, ಪೆಟ್ರೋಲ್ ಬಂಕು, ಗ್ಯಾಸ್ ಸ್ಟೇಷನ್, ಹೋಟೆಲ್, ಇಂಡಸ್ಟ್ರೀಸು, ಬಂಗ್ಲೆ, ಮನೆ. ಇಂಥ ಇಂಡಸ್ಟ್ರಿ ಇವ್ರು ಮಾಡಿಲ್ಲ ಅಂತಿಲ್ಲ. ಎಲ್ಲ ತಗೊಂಡೋಗಿ ನಿಮ್ ಮನೆ ದುಡ್ಡನ್ನು ತಗೊಂಡೋಗಿ ಅವ್ರ ಗುಂಡಿಗೆ ಹಾಕಿ ಇವತ್ತು ಸರಣಿ ಕಿಡ್ನಾಪು, ಸರಣಿ ರೇಪುಗಳು, ಸರಣಿ
ಏನೋ ಈ ವಿಚಾರದಲ್ಲಿ ಅಸ್ಥಿ ಪಂಜರಗಳು ಮಾತಾಡ್ತಾ ಇದೆ, ಸರ್ಕಾರ ಮೌನವಾಗಿದೆ. ಇಷ್ಟೊತ್ತಿಗಾಗ್ಲೇ ಬೇರೆಯವರಾಗಿದ್ರೆ ಗುಂಡಾಕಿ ಪೊಲೀಸರು ಮುಗಿಸ್ಬಿಡ್ತಾ ಇದ್ರು. ಇವ್ರನ್ನ ಮುಟ್ಟಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆ ದೈತ್ಯಾಕಾರವಾಗಿ ಆರ್ಥಿಕವಾಗಿ ಬೆಳೆದು ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತವರು ಬೈ ಡಿಫಾಲ್ಟ್ ಹೇಳಲೇಬೇಕು, ನಾವು ನಿಮ್ ಬೆನ್ನಿಗೆ ನಿಂತಿದ್ದೀವಿ ಅಂತ. ಇಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮನೆಯಲ್ಲೂ ಮಗಳಿದ್ದಾಳೆ, ನಿಮ್ಮ ಮನೆಯಲ್ಲೂ ಮಗಳಿದ್ದಾಳೆ. ಅಕಸ್ಮಾತ್ ನಮ್ಮ ಮನೆಯವ್ರಿಗೆ ಆ ಥರ ಆದ್ರೆ ನಾವು ಈ ಥರ ಸ್ಟೇಟ್ಮೆಂಟ್ ಮಾಡಕ್ ಸಾಧ್ಯನಾ? ನಮ್ಮ ಮಕ್ಕಳ ಜೊತೆ ಈ ರೀತಿ ಅನ್ಯಾಯ ನಡೆದ್ರೆ ನಾವುಗಳು ಈ ರೀತಿ ಸ್ಟೇಟ್ಮೆಂಟ್ ಮಾಡಕ್ ಸಾಧ್ಯನಾ? ನಮ್ ನೆಂಟ್ರು, ನಮಗ್ ಬೇಕಾದವರು ಈ ರೀತಿ ಅಲ್ಲಿ ಹೋಗಿ ಕಿಡ್ನಾಪ್ ಆಗಿ ರೇಪ್ ಆಗಿ ಕಾಡಲ್ಲಿ ಮುಚ್ಚಾಕವ್ರೆ ಅಂತಂದ್ರೆ ಬ್ಲಡ್ ಬಾಯ್ಲ್ ಆಗಲ್ಲ ಡಿ ಕೆ ಶಿವಕುಮಾರ್ ಅವರೇ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು, ಯು ಆರ್ ಅನ್ಫಿಟ್ ಟು ಬಿ ಎ ಪೊಲಿಟಿಷಿಯನ್, ಫರ್ಗೆಟ್ ಅಬೌಟ್ ಬಿಕಮ್ ಸಿಎಂ. 2028ಕ್ಕೆ ನೀವು ಆ ಇರೋ MLA ಪೋಸ್ಟ್ ಕೂಡ ಉಳಿಸ್ಕೊಳಲ್ಲ. ಇದು ನನ್ನ ಭವಿಷ್ಯ. ನಿಮ್ಮ 25 ವರ್ಷದ ರಾಜಕೀಯ ಭವಿಷ್ಯದಷ್ಟು ನನ್ನ ಅನುಭವ ಇಲ್ಲ. ಬಟ್ ಆದರೂ ನನ್ನ ಬಾಯಲ್ಲಿ ಮಾತು ಬರ್ತಾ ಇದೆ. 2028 ನೀವು ನಿಮ್ಮಂತವ್ರು ಬೆನ್ನಿಗೆ ನಿಂತ್ಕೊಂಬಾರ್ದು ಅಂತಾನೆ, ಈ ದಣಿಗಳ ಬೆನ್ನಿಗೆ ನಿಂತ್ಕೊಂಬಾರ್ದು ಅಂತಾನೆ 2028ಕ್ಕೆ ಆ MLA ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದು ಆತ್ಮಗಳ ಶಾಪ, ನೊಂದ ವ್ಯಕ್ತಿಗಳ ಶಾಪ. ನಿಂತ್ಕೋ, ಸೋತ್ಮೇಲೆ